ಮೊದಲನೇದಾಗಿ ಗ್ಯಾಸ್ಟ್ರಿಕ್ ಅಂತ ಅಂದ್ಕೊಂಡಾಗ ಫಸ್ಟು ಅವರೇ ಮನೆಮದ್ದು ಮಾಡಿರ್ತಾರೆ. ಏನಾರೋ ತಂಪು ತಿಂದಿರ್ತಾರೆ, ಇಲ್ಲ ಅವ್ರ ಅಜ್ಜಿ ಹೇಳಿದ್ದನ್ನ ಫಾಲೋ ಮಾಡಿರ್ತಾರೆ, ಇಲ್ಲ ನೆಕ್ಸ್ಟ್ ಲೆವೆಲ್ ಅಂದರೆ ಅವರು ಮೆಡಿಕಲ್ ಶಾಪಿಗೆ ಹೋಗಿರ್ತಾರೆ, ಅಲ್ಲೇನಾರೋ ಕೇಳಿರ್ತಾರೆ, ಅಲ್ಲೇನೋ ಡಾಕ್ಟರಿಗೆ ತೋರಿಸ್ತೇನೆ ಡೈರೆಕ್ಟಾಗಿ ಮೆಡಿಕಲ್ ಶಾಪಿಗೆ ಹೋಗಿ ಗ್ಯಾಸ್ಟ್ರಿಕ್ಗೆ ಟ್ಯಾಬ್ಲೆಟ್ ಕೊಡಿ ಅಂತಾರೆ. ಅದಾದರೂ ಕಡಿಮೆ ಆಗಲಿಲ್ಲ ಅಂತ ಅಂದರೆ ಯಾವ್ದಾರೋ ಲೋಕಲ್ ಡಾಕ್ಟರ್ಗೆ, ನ್ಯಾಚುರೋಪತಿ ಡಾಕ್ಟರ್ಗೆ ಅಥವಾ ಯಾವುದೋ ಬಾಬಾಗೆ ಹೋಗ್ಬಿಟ್ಟು ಈ ಥರ ಏನಾರೋ ಔಷಧಿ ಕೊಡಿ ಅಂತಾರೆ. ಅದು ಯಾವುದು ಕೆಲಸ ಮಾಡಲಿಲ್ಲ, ತುಂಬ ತೊಂದರೆ ಆಗ್ತಾ ಇದೆ ಅಂದಾಗ ಡಾಕ್ಟರಿಗೆ ಬರ್ತಾರೆ. ಅದು ಮೋಸ್ಟ್ಲಿ ಫ್ಯಾಮಿಲಿ ಡಾಕ್ಟರ್ಗೆ ಹೋಗ್ತಾರೆ. ಸರ್ಜನಿಗಾಗಲಿ, ಫಿಸಿಷಿಯನ್ ಆಗಲಿ, ಗ್ಯಾಸ್ಟ್ರೋ ಡಾಕ್ಟರ್ಗಾಗಲಿ ಡೈರೆಕ್ಟಾಗಿ ಬರಲ್ಲ. ಅದು ಸಾಮಾನ್ಯ ಜನರು ಈ ಥರ ಮಾಡ್ತಾರೆ. ಇನ್ನು ಆಪೋಸಿಟ್ ಕೆಲವ್ರು ಇರ್ತಾರೆ, ಎಲ್ಲದಕ್ಕೂ ತುಂಬ ಟೆನ್ಷನ್ ತಗೋತಾರೆ. ಅವರು ಒಂದು ಸಣ್ಣ ತೇಗ್ ಬಂತು, ಇಲ್ಲ ಸ್ವಲ್ಪ ಎದೆ ಉರಿ ಆಯಿತು ಅಂದರೆ ಡೈರೆಕ್ಟ್ ಕಾರ್ಡಿಯೋ ಸರ್ಜನ್ಗೆ ಹೋಗ್ತಾರೆ, ಇಲ್ಲ ಗ್ಯಾಸ್ಟ್ರೋ ಸರ್ಜನ್ಗೆ ಹೋಗಿ ನನಗೆ ಈ ಟೆಸ್ಟ್ ಮಾಡಿ ಆ ಟೆಸ್ಟ್ ಮಾಡಿ ಅಂತಾರೆ. ಸೊ ಎರಡೂ ರೀತಿ ಥರದ ಜನರನ್ನು ನಾವು ನೋಡ್ತೀವಿ. ಗ್ಯಾಸ್ಟ್ರಿಕ್ ಸಮಸ್ಯೆ ಅನ್ನೋದು ಎಲ್ಲರಿಗೂ ಸಂಬಂಧಪಟ್ಟಿದ್ದು. ಓಕೆ, ಕೆಲವ್ರಿಗೆ ಖಾರ ತಿಂದಾಗ ಆಗತ್ತೆ, ಕಾಮನ್ ಆಗಿ ಅಂದರೆ ಖಾರ ತಿಂದಾಗ, ಆಚೆ ಊಟ ಮಾಡಿದಾಗ, ಅಭ್ಯಾಸ ಇಲ್ಲದೆ ಇರೋದೇನಾದ್ರು ತಿಂದಾಗ ಆದಾಗ ಈ ಥರ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗುತ್ತೆ. ಸೊ ಲಕ್ಷಣಗಳು ಏನು ಅಂತ ಅಂದರೆ, ಗ್ಯಾಸ್ಟ್ರಿಕ್ ಅಂದರೆ ಹೊಟ್ಟೆ, ಆ್ಯಕ್ಚುಲಿ ನಮ್ಮದು ಜಠರ ಏನಿದೆ ಅದನ್ನು ಇಂಗ್ಲೀಷಲ್ಲಿ ನಾವು ಗ್ಯಾಸ್ಟ್ರಿಕ್ ಅಂತ ಕರಿತೀವಿ ಅಷ್ಟೇ.